ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಹಂಗೆ ಹೆಣ್ಣೆತ್ತೋರ್ ಕಷ್ಟ ನಿನಗೇನ್ ಗೊತ್ತಾಗತ್ತೆ? ಸುಮ್ನೆ ಅವ್ರಿಗೆಲ್ಲ ತಲೆ ಕೆಡ್ಸ್ಬೇಡ. ಸರಿ, ಹಾಗಾದ್ರೆ ಅವಳ ಜೊತೆಲಿ ನಾನೇ ಹೋಗ್ತೀನಿ. ಹೆಣ್ಣೆಂಗ್ಸು ನೀನೋಗೇನ್ ಮಾಡ್ತೀಯಾ? ಆ MLA ಮಗ ನೀನ್ ಅನ್ಕೊಂಡಂಗಲ್ಲ, ಅವ್ನ್ ಸರಿ ಇಲ್ಲ. ಸರಿ ಇಲ್ಲ ಅಂದ್ರೆ ಅವನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅದನ್ ಬಿಟ್ಟು ಅವನಿಗೆ ಹೆದರ್ಕೊಂಡು ಎಷ್ಟು ದಿನ ಅಂತ ಮನೇಲಿ ಔತ್ಕೊಂಡು ಕೂತ್ಕೊಳ್ಳೋದು? ಹೇ, ನಾನು ಈ ಸಮಸ್ಯೆನ ಹೇಗ್ ಬಗೆಹರಿಸಬೇಕು ಅಂತ ತಲೆ ಕೆಡ್ಸ್ಕೊತಾ ಇದ್ರೆ ಅದನ್ನ ಹೇಗ್ ದೊಡ್ಡದ್ ಮಾಡ್ಬೇಕು ಅಂತ ನೀನ್ ನೋಡ್ತಾ ಇದ್ಯಾ? ಅಣ್ಣ, ಅದಕ್ಕೆ ಹೋಗ್ಬಾರ್ದು ಅಷ್ಟೇ ತಾನೆ. ಸರಿ ಬಿಡಿ, ಗಹನನ ನಾನು ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಅವಳು ಕ್ಲಾಸ್ ಮುಗಿಯೋರ್ಗು ಅಲ್ಲಿದ್ದು ವಾಪಸ್ ನಾನೇ ಕರ್ಕೊಂಡು ಬರ್ತೀನಿ. ಏಯ್, ನಿಮ್ಗೆಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಣ್ಣ ಕಾಲೇಜ್ ಹೋಗ್ಬೇಡ ಅಂತ ಹೇಳೋದ್ರ ಹಿಂದೆ ಒಂದು ಅರ್ಥ ಇದೆ. ಮೊದಲು ಅದನ್ನ ಅರ್ಥ ಮಾಡ್ಕೊಂಡು ನಿಮ್ ಕೆಲಸ ನೋಡ್ಕೊಂಡು ಸುಮ್ಮನೆ ಇದ್ಬಿಡಿ. ಸಮಸ್ಯೆ ಇದೆ ಅಂತ ಯಾವ ಕೆಲ್ಸನ್ ಬೇಕಾದ್ರೂ ಮಾಡದೆ ನಿಲ್ಸಬಹುದು. ಅದಕ್ಕೆ ಅಂತ ಮಕ್ಕಳ ಎಜುಕೇಶನ್ ಅರ್ಧಕ್ಕೆ ನಿಲ್ಸಕ್ಕಾಗತ್ತಾ ಕೀರ್ತಿ? ಅದ್ಕೆ ಏಯ್ ಕೀರ್ತಿ, ನೀನ್ ಸ್ವಲ್ಪ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೋ. ಎಲ್ಲದಕ್ಕೂ ಮಧ್ಯೆ ಮಾತಾಡಕ್ ಹೋಗ್ಬೇಡ. ಅಪ್ಪ ಧರ್ಮಣ್ಣ, ಅವಳು ಹೇಳೋದು ಸರಿಯಾಗಿದೆ ಅಲ್ವೇನೋ? ಅಲ್ಲ, ಓದಕ್ ಹೋಗ್ಬೇಡ ಅಂದ್ರೆ ಏನು? ಅಮ್ಮ, ವಯಸ್ಸಾದ್ಮೇಲೆ ಅರಳೋ ಮರಳೋ ಅಂತಾರೆ. ನಿನಗೆ ಯಾಕೋ ಈ ನಡುವೆ ಬುದ್ಧಿ ಮಂದಗತಿಯಲ್ಲಿ ಸಾಕ್ತಾ ಇದೆ.